ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 405. ಮನುಷ್ಯ ಕುಮಾರನು ಅಂದರೆ ಈಗಾಗಲೇ ಪ್ರತ್ಯಕ್ಷನಾಗಿದ್ದಾನೆ, ಪ್ರತ್ಯಕ್ಷನಾಗುವ ಅಂದರೆ ಪ್ರಕಟಗೊಂಡಿರುವನು. ಮೊದಲನೆಯದಾಗಿ ಆತನನ್ನು ಕಾದುಕೊಂಡಿರುವ ಕನ್ಯೆಯರಿಗೆ, ನಂತರ ಮಹಾಸಂಕಟದಲ್ಲಿ ಎಲ್ಲ ಜನರಿಗೆ. ಆ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು. ಆ ದಿನದಲ್ಲಿ ಮಾಳಿಗೆ ಮೇಲೆ ಇರುವವನು ಮನೆಯೊಳಗಿರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಲಾಗದು. ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಹೋಗಲಾಗದು. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವವನು, ಅಂದರೆ ಆತ್ಮಸಾಕ್ಷಿಯನ್ನು ರಾಜಿ ಮಾಡಿಕೊಂಡು ಬ್ಯಾಬಿಲೋನ್ನಲ್ಲಿ ಉಳಕೊಳ್ಳಲು ಅದನ್ನು ಕಳಕೊಳ್ಳುವನು. ಪ್ರಾಣವನ್ನು ಕಳಕೊಂಡವನು, ಪ್ರಸ್ತುತ ಜೀವನದ ಆಸ್ತಿಗಳನ್ನು ತ್ಯಜಿಸಿದವನು ಅದನ್ನು ರಕ್ಷಿಸಿಕೊಳ್ಳುವನು ಶಾಶ್ವತವಾಗಿ ಎಂದೆಂದಿಗೂ. ಲೂಕ 17:30-33 ಹೀಗೆ ಲೂಕನ ಸುವಾರ್ತೆಯು ಈ ವಾಕ್ಯಗಳನ್ನು ಸುವಾರ್ತಾಯುಗದ ಕೊನೆಗೆ ಅನ್ವಯಿಸುತ್ತದೆ. ಅಂದರೆ ಮೇಲೆ ಹೇಳಿರುವುದು ಈಗಾಗಲೇ ಪರಿಗಣಿಸಿದೆ. ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ದಿವಸದಲ್ಲಿ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುವುದು ನಮ್ಮ ಕರ್ತನು ಸೂಚಿಸುವ ಎಚ್ಚರಿಕೆ ಯೂದಾಯದಿಂದ ಕ್ರಿಸ್ತಶಕ 70ರಲ್ಲಿ ಪಲಾಯನಗೈದವರಿಗೆ ಅನ್ವಯಿಸುವುದಾದರೆ ಈ ತಡೆಯಾಜ್ಞೆಯ ಸೂಕ್ತತೆಯು ಎಷ್ಟು ಅಲ್ಪವಾಗಿರಬಹುದು. ಆದರೆ ಇಲ್ಲಿ ಸುವಾರ್ತಾಯುಗದ ಅಂತ್ಯದಲ್ಲಿರುವ ದೇವಜನರಿಗೆ ಈ ಎಚ್ಚರಿಕೆ ಎಷ್ಟು ಬಲಯುತವಾಗಿರುವುದು. ನಾವು ಬ್ಯಾಬಿಲೋನ್ ಮುಳುಗುತ್ತಿದೆ ಎಂಬುದನ್ನು ತಿಳಿಯುವಾಗ ಕರ್ತನ ಸಂದೇಶ ಹೀಗಿದೆ: ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಖಂಡಿತವಾಗಿಯೂ ಲೋಟನನ್ನು ಮತ್ತು ಆತನ ಕುಟುಂಬದವರನ್ನು ಸದೋಮಿನಿಂದಾಚೆಗೆ ಬರಲು ತ್ವರೆಪಡಿಸಿದ ದೂತರ ಸ್ವರದಂತೆಯೇ ಇದೆ. ಓಡಿಹೋಗು, ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ. ಈ ಪ್ರದೇಶದಲ್ಲಿ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿಹೋಗು, ನಿನಗೂ ನಾಶವುಂಟಾದೀತು. ಆದಿಕಾಂಡ 19:17. ವಿವರಣೆಯು ತೀವ್ರಗೊಳಿಸಿ ನಂತರ ನಾವು ನೆನಪಿಗೆ ತಂದುಕೊಂಡರೆ, ಕ್ರೈಸ್ತನಾಡು ಆ ಪಟ್ಟಣಕ್ಕೆ ಬ್ಯಾಬಿಲೋನ್, ಗೂಢಾರ್ಥವಾಗಿ ಸೊದೋಮ್ ಎಂತಲೂ ಹೆಸರುಂಟು. ಪ್ರಕಟಣೆ 11:8. ಲೋಟನ ಹೆಂಡತಿ ಪಲಾಯನಗೈಯಲು ಮಾರ್ಗದರ್ಶಿಸಿದಾಗಲೂ ಹಿಂತಿರುಗಿ ನೋಡಿದಳು, ಹಿಂದೆ ಇದ್ದ ಸಂಗತಿಗಳನ್ನು ಹಂಬಲಿಸಿದಳು. ಅದರಂತೆಯೇ ಈಗಲೂ ಕೆಲವರು ಬ್ಯಾಬಿಲೋನ್ನಿಂದ ಕರ್ತನ ಬೆಟ್ಟಗಳಿಗೆ, ಅಂದರೆ ರಾಜ್ಯಕ್ಕೆ ಪಲಾಯನಗೈಯುವಾಗಲೂ ಮುಂದೆ ಇರುವ ಸಂಗತಿಗಳನ್ನು ಬಿಟ್ಟು ಹಿಂದೆ ಇರುವ ಸಂಗತಿಗಳೊಡನೆ ಸಹಾನುಭೂತಿಯುಳ್ಳವರಾಗಿದ್ದಾರೆ. ಯಾರು ಕೆಳಗಿನ ಸಂಗತಿಗಳನ್ನು ಬಿಟ್ಟು ಮೇಲಣ ಸಂಗತಿಗಳಿಗೆ ತಮ್ಮ ಆಸಕ್ತಿಯನ್ನು ಇಟ್ಟಿರುವರೋ ಅಂತಹವರು ಜಯಗಳಿಸಲೆಂದು ಕೊನೆಯವರೆವಿಗೂ ಓಡುವರು. ಸಂತರ ದೃಢವಾದ ಅವಿರತ ಪ್ರಯತ್ನವು ಹೃದಯದಿಂದ ಪೂರ್ಣ ಪ್ರತಿಷ್ಠೆ ಪಡಿಸಿಕೊಳ್ಳುವುದರಿಂದ ಉದ್ಭವಿಸುವುದು. ಇತರರೆಲ್ಲರೂ ಆ ಅಮೋಘ ಬಹುಮಾನವನ್ನು ಪಡೆಯಲು ಓಡದೆ ವಿಫಲರಾಗುವರು. ಮುಂದಿನ ಶೀರ್ಷಿಕೆ: ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಒನ್ ಟೇಕನ್ ಅಂಡ್ ಅನದರ್ ಲೆಫ್ಟ್. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಲೂಕ 17:34. ಮತ್ತಾಯನು ಸೇರಿಸದಿರುವನು. ಕರ್ತನು ಪ್ರವಾದಿಯ ಮೂಲಕ ತಿಳಿಸುತ್ತಾನೆ, ನಮಗೆ ಮಿಲಿಯಾಂತರದ ಹಗಲು ಹತ್ತಿರವಿರುವುದಾದರೂ ರಾತ್ರಿಯೂ ಕೂಡ ಸಮೀಪಿಸುತ್ತಿದೆ. ಯೆಶಾಯ 21:12. ಅದು ಸಂಕಟದ ರಾತ್ರಿಯು ಮುಂದುವರಿಕೆಯಾಗಿದ್ದು ಬ್ಯಾಬಿಲೋನ್ನೊಳಗಿಂದ ಸಂತರು ಒಟ್ಟುಗೂಡಿಸಲ್ಪಡುವರು. ಹಾಸಿಗೆ ಇಲ್ಲಿ ಯೆಶಾಯನ ಪದಪ್ರಯೋಗದೊಡನೆ ಸಾಮರಸ್ಯವಾಗಿ ಯೆಶಾಯ 28:20 ಮಾನವರ ಸಿದ್ಧಾಂತಗಳನ್ನು ಸಂಕೇತಿಸುವುದೆಂದು ಅರ್ಥೈಸಬಹುದು. ಅವು ಕ್ರಿಸ್ತನಲ್ಲಿ ಶಿಶುಗಳಿಗೆ ಬಹಳ ಉದ್ದವಾಗಿಯೂ ಬೆಳೆದ ಮನುಷ್ಯರಿಗೆ ಬಹಳ ಚಿಕ್ಕದಾಗಿಯೂ ಇದು ಮಲಗಲು ಸಾಲದಾಗಿದೆ. ಮಾನವರ ಸಿದ್ಧಾಂತಗಳ ವಿಷಯದಲ್ಲಿ ಇದು ಸತ್ಯವಾಗಿದೆ. ದೇವರ ವಾಕ್ಯದ ತತ್ವಗಳನ್ನು ಬೇರೆ ವ್ಯತ್ಯಾಸವುಳ್ಳ ತತ್ವಗಳಿಗೆ ಬದಲಾಯಿಸಲಾಗಿದೆ. ಅದರ ಉದ್ದ ಅಗಲವು ಮಾನವನ ಜ್ಞಾನವನ್ನು ಮೀರಿ ಹೋಗಿದೆ. ಒಂದು ಉದಾಹರಣೆಗೆ, ಆಯ್ಕೆಯ ತತ್ವ. ಕ್ಯಾಲ್ವಿನಿಸ್ಟ್ ಸಿದ್ಧಾಂತದ ಮಿತ್ರನು ಬೋಧಿಸುವಂತೆ ಹಾಸಿಗೆ ಅನೇಕರು ಕ್ರಿಸ್ತನಲ್ಲಿ ಇನ್ನೂ ಶಿಶುಗಳಾಗಿರುವವರು ವಿಶ್ರಮಿಸಲು ಸಾಕಷ್ಟು ದೊಡ್ಡದಾಗಿದೆ. ಅವರ ಇಂದ್ರಿಯಗಳು ಬಹಳ ಮಟ್ಟಿಗೆ ಬಳಕೆ ಮಾಡಿಯೇ ಇಲ್ಲ.